ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಯವರ ಪೌರತ್ವ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಬೆಳವಣಿಗೆ ಆಗಿದೆ. ಹೈಕೋರ್ಟ್ ಏನಂತ ಸೂಚನೆ ಕೊಟ್ಟಿದೆ? ಹಾಗಾದರೆ ರಾಹುಲ್ ಗಾಂಧಿಯವರ ವಿರುದ್ಧ ಈಗ ಕೇಸ್ ಹಾಕಿರೋದು ತುಂಬ ಗಂಭೀರ ಸ್ವರೂಪದ್ದು ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಇಷ್ಟು ದಿನ ಬೇರೆ ರೀತಿಯಲ್ಲಿ ನಡೀತಿತ್ತು, ಅಲಹಾಬಾದ್ ಹೈಕೋರ್ಟು, ಡೆಲ್ಲಿ ಹೈಕೋರ್ಟಲ್ಲೆಲ್ಲ. ಬಟ್ ಈಗ ರಾಯ್ಬರೇಲಿ MP MLA ಕೋರ್ಟ್ಗೆ ಹೋದ ಮೇಲೆ ಇದು ಹೊಸ ತಿರುವನ್ನು ಪಡ್ಕೊಂಡಿದೆ. ಈ ಕೇಸ್ನಲ್ಲಿ ಏನಿದು ಹಾಗಾದರೆ ಬಿಗ್ ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಈ ಕೇಸು ಸುಮಾರು ದಿನಗಳಿಂದ ನಡೀತಾನೇ ಇದೆ. ವಿಘ್ನೇಶ್ ಶಿಶಿರ್ BJP ನಾಯಕ ರಾಹುಲ್ ಗಾಂಧಿಯವರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅವರು ಬ್ರಿಟಿಷ್ ಪ್ರಜೆ, ಅವರೇ ಡಿಕ್ಲೇರ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ಇದೆ, ಬ್ರಿಟಿಷ್ ಸರ್ಕಾರದಿಂದ ಸಿಕ್ಕಿರೋ ಡಾಕ್ಯುಮೆಂಟ್ ಇದೆ, ಮತ್ತು ವಿಡಿಯೋಸ್ ಕೂಡ ಕೋರ್ಟಿಗೆ ಕೊಟ್ಟು ಅವ್ರು ಏನೇನು ಆರೋಪ ಮಾಡ್ತಿದ್ದಾರಲ್ಲ ಅದಕ್ಕೆ ಪೂರಕವಾದ ಸಾಕ್ಷಿ ಇಟ್ಟು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಹೈಕೋರ್ಟಲ್ಲಿ ಇದು ಸ್ವಲ್ಪ ಡಿಲೇ ಆಯಿತು. ಈಗ ಅವರು ರಾಯ್ಬರೇಲಿ ಕೋರ್ಟ್ಗೆ ಹೋದರು. ರಾಯ್ಬರೇಲಿ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತು ಅವರ ಅರ್ಜಿಯನ್ನು, ಮತ್ತು ಬಹಳ ಗಂಭೀರ ಸ್ವರೂಪ ಪಡ್ಕೊಳ್ತು. ಲಾಸ್ಟ್ ಕಲಾಪದ ಸಮಯದಲ್ಲಿ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಡ್ವೊಕೇಟ್ಸ್ ನುಗ್ತಾರೆ, ಗಲಾಟೆ ಆಗುತ್ತೆ ಕೋರ್ಟ್ ಹಾಲಲ್ಲಿ, ಸಿಕ್ಕಾಪಟ್ಟೆ ಜಟಾಪಟಿ ಆಗುತ್ತೆ. ಅದೆಲ್ಲ ಗಮನಿಸಿದ್ದೀರಿ ನೀವು. ರಾಹುಲ್ ಗಾಂಧಿ ಈ ದೇಶದ ಪ್ರಜೆಯೇ ಅಲ್ಲ ಅನ್ನೋದು ಒಂದು, ಫೇಕ್ ಪಾಸ್ಪೋರ್ಟ್ ಮಾಡಿದ್ದಾರೆ, ಇವ್ರು ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಎರಡನೇದು. ಮೂರನೇದು, ನಮ್ಮ ಶತ್ರು ರಾಷ್ಟ್ರಕ್ಕೆ, ಭಾರತದ ಶತ್ರು ರಾಷ್ಟ್ರಕ್ಕೆ ಇವರು ಭಾರತದ ಇನ್ಫಾರ್ಮೇಷನನ್ನು ಲೀಕ್ ಮಾಡಿದ್ದಾರೆ ಅನ್ನೋದು ಮೂರು ವಿಚಾರಗಳನ್ನು ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಿದ್ದಾರೆ. ಸೊ ಇದು ಇನ್ನೊಂದು ಸ್ಟೆಪ್ ಮಹತ್ವ ಪಡ್ಕೊಳ್ತಿದೆ. ಇಷ್ಟು ದಿನ ಇದ್ದಿದ್ದು ಅವ್ರು ಬ್ರಿಟಿಷ್ ಪ್ರಜೆ ಅಂತ ಮಾತ್ರ, ಈಗ 3 ಅತ್ಯಂತ ಪ್ರಮುಖ ವಿಚಾರಗಳನ್ನು ಸೇರಿಸ್ಕೊಂಡು ಹೋರಾಟ ಮಾಡ್ತಾಯಿದ್ರು ಅವರು, ವಿಘ್ನೇಶ್ ಶಿಶಿರ್. ಆದರೆ ಅವ್ರಿಗೀಗ ಜೀವ ಬೆದರಿಕೆ ಬಂದಿದೆಯಂತೆ. ಹಿಂದೆಯೇ ಬಂದಿತ್ತು, ಹೈಕೋರ್ಟ್ ಅವ್ರಿಗೆ 24/7 ಸೆಕ್ಯೂರಿಟಿಯನ್ನು ಆದೇಶ ಮಾಡಿತ್ತು. ಆದರೆ ಈಗ ಕಾಂಗ್ರೆಸ್ ಬೆಂಬಲಿತ, ರಾಹುಲ್ ಗಾಂಧಿ ಬೆಂಬಲಿತ ಅಂತ ಅವ್ರು ಹೇಳ್ತಿರೋದು, ಅಡ್ವೊಕೇಟ್ಸು ಈ ಕೇಸನ್ನು ವಾಪಸ್ ತಗೊಳ್ತೀಯೋ ಇಲ್ಲವೋ, ವಾದ ಮಾಡೋಕ್ಕೇ, ಈ ಕೇಸ್ ನಡೆಸೋದಕ್ಕೇ ಬಿಡ್ತಿಲ್ಲ. ಹಾಗಾಗಿ ಇನ್ನು ರಾಯ್ಬರೇಲಿಲಿ ಈ ಕೇಸ್ ನಡೆಸೋಕ್ಕಾಗಲ್ಲ. ಅವ್ರ MP ಬೇರೆ ಆಗಿರುವಂಥ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತುಂಬ ಅಪಾಯ ಇದೆ ಜೀವಕ್ಕೆ ಮತ್ತು ಈ ಕೇಸ್ಗೇನೆ ಅಂತ ಅವರು ಮೊರೆ ಹೋಗಿರ್ತಾರೆ. ಈಗ ಹೈಕೋರ್ಟು, ಅಲಹಾಬಾದ್ ಹೈಕೋರ್ಟು ಲಕ್ನೋಗೆ ಟ್ರಾನ್ಸ್ಫರ್ ಮಾಡಿದೆ ಕೇಸನ್ನು. ರಾಯ್ಬರೇಲಿ MP MLA ಕೋರ್ಟಲ್ಲಿ ನಡೀತಾ ಇದ್ದಂತಹ ಕೇಸನ್ನು ಈಗ ಲಕ್ನೋ ವಿಶೇಷ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಇದು ಅತ್ಯಂತ ಮಹತ್ವದ್ದು. ಯಾಕಂದರೆ ಈ ಕೇಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ಅವರು ವಾದ ಮಾಡ್ತಾ ಇರೋದು ಕ್ರಿಮಿನಲ್ ಕೇಸ್ ಆಗಬೇಕು, ಕೂಡಲೇ FIR ಆಗಬೇಕು. ರಾಹುಲ್ ಗಾಂಧಿಯವರು ಅಷ್ಟು ಗಂಭೀರ ಸ್ವರೂಪದ ಅಪರಾಧ ಮಾಡಿದ್ದಾರೆ ಅಂತ ಅವರು ಹೋರಾಟ ಮಾಡ್ತಾ ಇರೋದು. ಬಟ್ ಈ ಅಡ್ವೊಕೇಟ್ಸ್, ಕಾಂಗ್ರೆಸ್ ಬೆಂಬಲಿತ ಅಡ್ವೊಕೇಟ್ಸು ಈ ಕೇಸ್ ಮುಂದೆ ನಡೆಸೋದಕ್ಕೆ ಬಿಡ್ತಿಲ್ವಂತೆ. ಅವತ್ತು ಆ ಸುದ್ದಿ ಜೋರಾಗೇ ಆಯಿತು. ಕೋರ್ಟ್ ಹಾಲ್ಗೆ ನುಗ್ಗುತ್ತಾರೆ, ಗಲಾಟೆ ಆಗುತ್ತೆ. ಕಡೆಗೆ ಕೋರ್ಟ್ ಕಲಾಪವನ್ನು ಜಡ್ಜು ಬಹಳ ಬೇಸರ ಮಾಡ್ಕೊಂಡು ಮುಂದೂಡ್ತಾರೆ. ಸೆಷನ್ನು ಅಲ್ಲಿಗೆ ಮುಗಿಯುತ್ತೆ. ಅಷ್ಟು ಜೋರು ಗಲಾಟೆ ಆಯಿತು. ಇಷ್ಟು ದಿನ ಈ ಕೇಸಲ್ಲಿ ಏನೂ ಇರಲಿಲ್ಲ. ಕಾಂಗ್ರೆಸ್ನವ್ರು ಇವರೆಲ್ಲ ಸುಳ್ಳು ಆರೋಪ ಮಾಡ್ತಾರೆ ಅಂತ ಮಾತ್ರ ಹೇಳ್ತಿದ್ರು. ಬಟ್ ಈಗ ಕಾಂಗ್ರೆಸ್ ಬೆಂಬಲಿತರು ಈ ರೀತಿ ಸಿಡಿದೆದ್ದಿದ್ದಾರೆ ವಿಘ್ನೇಶ್ ಶಿಶಿರ್ ವಿರುದ್ಧ, ಮತ್ತು ಕೋರ್ಟ್ ಹಾಲಲ್ಲಿ ಗಲಾಟೆ ಆಗುತ್ತೆ. ಹೊರಗಡೆ ಅವ್ರಿಗೆ ವಾದ ಮಾಡೋದಕ್ಕೆ ಬಿಡ್ತಿಲ್ಲ, ಕೇಸ್ ಮುಂದೆ ನಡೆಸೋದಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಥ್ರೆಟ್ ಬರ್ತಿದೆಯಂತೆ. ಹಾಗಾಗಿ BJP ಗಂಭೀರ ವಿಚಾರವನ್ನು ಇಡ್ತಿದೆ. BJP ಅಂದರೆ ಅವರು BJP ಕಾರ್ಯಕರ್ತ, ಅವರು ಹೋರಾಟ ಮಾಡ್ತಿದ್ದಾರೆ ಕೋರ್ಟಲ್ಲಿ, ಗಂಭೀರವಾದ ವಿಚಾರವನ್ನು ಇಡ್ತಿದ್ದಾರೆ. ಹಾಗಾಗಿ ಈಗ ಅದನ್ನು ಅಕ್ಸೆಪ್ಟ್ ಮಾಡಿ ಕೋರ್ಟು ಲಕ್ನೋಗೆ ಈ ಕೇಸನ್ನು ಟ್ರಾನ್ಸ್ಫರ್ ಮಾಡಿದೆ. ಏನೇನಿದೆ ನೋಡಿ ಇಲ್ಲಿ ವಿಷಯ. ವಿಡಿಯೋ ಸಬ್ಮಿಟ್ ಮಾಡಿದ್ದಾರೆ ಅವರು. ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಏನನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಸಬ್ಮಿಟ್ ಮಾಡಿದ್ದಾರೆ. ಅವ್ರ ಮಾತುಗಳಲ್ಲೇ ಕೇಳಿಸ್ಕೊಳ್ಬಹುದು ನೀವು. ವಿದೇಶಗಳಿಗೆ ಅಂದರೆ ಶತ್ರು ರಾಷ್ಟ್ರಗಳಿಗೆ ಅವರು ನಮ್ಮ ದೇಶದ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಲೀಕ್ ಮಾಡಿದ್ದಾರೆ ಅನ್ನುವ ಅತ್ಯಂತ ಗಂಭೀರವಾದಂಥ ಆರೋಪ ಇಲ್ಲಿದೆ. ಯಾವ್ಯಾವ ಸೆಕ್ಷನ್ಸು 173(4) BNSನ 173 ಅಡಿಯಲ್ಲಿ FIR ಆಗಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ನಂಬರ್ 1 BNSನ ಅಡಿಯಲ್ಲಿ ಪಾಸ್ಪೋರ್ಟ್ ಆ್ಯಕ್ಟು
ಅಫಿಷಿಯಲ್ ಸೀಕ್ರೆಟ್ಸ್ ಅಂದರೆ ಅದನ್ನು ಲೀಕ್ ಮಾಡಿದ್ದಾರೆ ವಿದೇಶಕ್ಕೆ ಅಂತ. ಪಾಸ್ಪೋರ್ಟ್ ಆ್ಯಕ್ಟು, ಫೇಕ್ ಪಾಸ್ಪೋರ್ಟಲ್ಲಿ ಅವರು ಇಷ್ಟು ದಿನ ಬರ್ತಿದ್ದಾರೆ ಅಂತ. ಮತ್ತು ಫಾರಿನರ್ಸ್ ಆ್ಯಕ್ಟ್ ಯಾಕೆ? ರಾಹುಲ್ ಗಾಂಧಿಯವರು UK ಬೇಸ್ಡ್ ಒಂದು ಕಂಪನಿ ಬ್ಯಾಕಾಪ್ಸ್ ಲಿಮಿಟೆಡ್ ಅನ್ನುವಂಥ ಕಂಪನಿಯಲ್ಲಿ ಇವರು ಡೈರೆಕ್ಟರ್ ಆಗಿದ್ದಾರೆ. ರೆಕಾರ್ಡ್ಸಲ್ಲಿ ಅವರೇ ಡಿಕ್ಲೇರ್ ಮಾಡಿದ್ದಾರೆ ಬ್ರಿಟಿಷ್ ನ್ಯಾಷನಾಲಿಟಿಯನ್ನು. ಬ್ರಿಟಿಷ್ ಸರ್ಕಾರದಿಂದ ಸಿಕ್ಕಿರುವಂಥ ಅಧಿಕೃತ ದಾಖಲೆ ಹಿಡ್ಕೊಂಡು ಕೇಂದ್ರ ಗೃಹ ಇಲಾಖೆಗೆ ಇವರ ಪೌರತ್ವವನ್ನು ಕ್ಯಾನ್ಸಲ್ ಮಾಡಬೇಕು. ಇವರು MP ಆಗಿರೋದಕ್ಕೆ, LOP ಆಗಿರೋದಕ್ಕೆ ಕಡೆ ಈ ದೇಶದ ಪ್ರಜೆ ಕೂಡ ಅಲ್ಲ ಅಂತ ದೂರೆಲ್ಲ ಕೊಟ್ಟಿದ್ರು. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ನೂ ಆಗಿದೆ. CBI ಅದು ಇದು ನಡೀತಾನೇ ಇದೆ. ಸುಬ್ರಹ್ಮಣ್ಯನ್ ಸ್ವಾಮಿಯವರು ಫಸ್ಟ್ ಎತ್ಕೊಂಡಿದ್ದು ಕೇಸ್ ಇದು. ಆದರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಬಹಳಷ್ಟು ಬಾರಿ ಹೇಳಿದ್ದಿಷ್ಟೇ, ಇಷ್ಟು ದಾಖಲೆ ಕೊಟ್ಟರು ಕೇಂದ್ರ ಗೃಹ ಇಲಾಖೆ ಏನೂ ಒಂದು ಆ್ಯಕ್ಷನ್ ತಗೊಳ್ತಿಲ್ಲ ಅಂತ. ಕೇಳಿಬಂತು ಆರೋಪ ಮಧ್ಯದಲ್ಲಿ, ಬಹುಶಃ BJP ರಾಹುಲ್ ಗಾಂಧಿ ಅವ್ರನ್ನ ಹೊರಗೆ ಓಡಿಸೋದಕ್ಕೆ ಇಷ್ಟಪಡ್ತಿಲ್ಲ. ಅವರು MP ಆಗಿರಬೇಕು, LOP ಆಗಿರಬೇಕು, ಅವರೇ ಪ್ರತಿಪಕ್ಷವನ್ನು ಲೀಡ್ ಮಾಡ್ತಿರ್ಬೇಕು, ಆಗಲೇ BJPಗೆ ಸ್ಟಾರ್ ಕ್ಯಾಂಪನರ್ ಇರೋದು ತಾನೆ ಅನ್ನೋ ರೀತಿಯಲ್ಲಿ ಒಂದು ಲೈಟರ್ ನೋಟಲ್ಲಿ ಚರ್ಚೆಗಳಾದವು. ಸುಮ್ಮನೆ ಹಿಂಗೂ ಇರಬಹುದಾ ಅನ್ನೋ ರೀತಿ ಚರ್ಚೆ ಆಯಿತು. ಯಾಕೆ ಒಬ್ಬರು ಪ್ರೈವೇಟಾಗಿ ಬ್ರಿಟಿಷ್ ಸರ್ಕಾರದಿಂದ ದಾಖಲೆ ತಗೊಳ್ತಾರೆ ಅಂದರೆ ಗೌರ್ಮೆಂಟು ತಗೊಳಕ್ಕಾಗಲ್ವಾ? ಬ್ರಿಟಿಷ್ ಸರ್ಕಾರದಿಂದ ಬೇಕಾದಂಥ ದಾಖಲೆ ತೊಗೊಳಕ್ಕಾಗಲ್ವಾ CBIಗೆ? ಅಥವಾ ಬೇರೆ ED ಕೂಡ ಎಂಟ್ರಿ ಆಗಿದೆ ಇಲ್ಲಿ ಈ ಮನಿ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ. ಸೊ ಇಷ್ಟೆಲ್ಲ ಇರೋವಾಗ ತನಿಖಾ ಏಜೆನ್ಸಿಗಳು ತರಿಸ್ಕೊಳ್ಳೋಕ್ಕಾಗಲ್ವಾ? ಅವರು ವೋಟ್ ಚೋರಿ ಪ್ರೆಸೆಂಟೇಷನ್ ಮಾಡಿದ್ರಲ್ಲ, ಅದರ PDF ರೆಡಿ ಆಗಿದ್ದು ಕೂಡ ವಿದೇಶದಲ್ಲಿ ಅಂತ ಒಂದಿಷ್ಟು ದಾಖಲೆ ಬಿಟ್ಟು BJP ಆರೋಪ ಮಾಡಿತ್ತು. ಇಂಥದ್ದೆಲ್ಲ ನಡೀತಾನೆ ಇದೆ. ಸೋರಸ್ ಟೀಮ್ ಜೊತೆ ಮೀಟ್ ಆಗ್ತಾರೆ, ಅವ್ರ ಜೊತೆ ಮೀಟ್ ಆಗ್ತಾರೆ, ಇವ್ರ ಜೊತೆ ಮೀಟ್ ಆಗ್ತಾರೆ, ದೇಶದ ಅವ್ರು ಹೇಳನ ಮಾಡ್ತಾರೆ ಅಂತೆಲ್ಲ. ಬಟ್ ಈಗ ವಿಘ್ನೇಶ್ ಶಿಶಿರ್ ಅವರು ಇದನ್ನು ನೆಕ್ಸ್ಟ್ ಲೆವೆಲ್ ಹೋರಾಟಕ್ಕೆ ಕೈಗೆತ್ಕೊಂಡಿದ್ದಾರೆ. ಪಾಸ್ಪೋರ್ಟ್ ಫೇಕು, ಇವರು ಬ್ರಿಟಿಷ್ ಪ್ರಜೆ ಮತ್ತು ದೇಶಕ್ಕೇನೆ ದ್ರೋಹವನ್ನು ಎಸಗಿದ್ದಾರೆ ಅನ್ನುವಂಥ 3 ಗಂಭೀರ ಸ್ವರೂಪದ ಸೆಕ್ಷನ್ಸು ಕ್ರಿಮಿನಲ್ ಕೇಸ್ FIR ಹಾಕಬೇಕು ಇವ್ರ ಮೇಲೆ ಅಂತ ಹೋರಾಟ ಶುರುವಾಗಿದ್ದು, ಈ ಪ್ರಕರಣದಲ್ಲಿ ಈಗ ಲಕ್ನೋಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದ ಹಾಗೆ ಮಹತ್ವ ಪಡ್ಕೊಳ್ತಿದೆ. ಯಾಕೆ ಹೆದರಿಸ್ತಿದ್ದಾರೆ ಹಾಗಾದರೆ? ಅವ್ರು ಹೇಳ್ತಿರೋದೇ ನಿಜ ಆಗಿದ್ದರೆ ವಿಘ್ನೇಶ್ ಶಿಶಿರ್ ಅವರನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ರಾಹುಲ್ ಗಾಂಧಿ ಬೆಂಬಲಿಗರು ಈ ರೀತಿ ಕೇಸ್ ನಡೆಸಲೇಬಾರ್ದು ಅಂತ ಹೆದರಿಸ್ತಿರೋದು ಯಾಕೆ? ಕಾಂಗ್ರೆಸ್ ಹೇಳೋ ಪ್ರಕಾರ ಇದೆಲ್ಲ ಸುಳ್ಳು, ಎಲ್ಲ ತಪ್ಪು ಆರೋಪಗಳು, ಅದನ್ನು ಸಾಬೀತು ಮಾಡೋದಕ್ಕೆ ಕೋರ್ಟಲ್ಲಿ ಅವಕಾಶ ಸಿಕ್ಕಿದೆ. ಸುಮ್ಮನೆ ಯಾವಾಗಲೂ ಎಳ್ಕೊಳ್ತಿರೋ ಬದಲು ರಾಹುಲ್ ಗಾಂಧಿ ಅವರದನ್ನು ಸಾಬೀತು ಮಾಡಬಹುದು. ಹಂಗಿರೋವಾಗ ಈಗ ಆರೋಪ ಕೇಳಿ ಬರ್ತಿರೋ ರೀತಿಯಲ್ಲಿ ಹೆದರಿಸ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಕೋರ್ಟ್ ಕೂಡ ಅದನ್ನು ಕನ್ಸಿಡರ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದೆ. ನೋಡೋಣ ಕಾದು. ವಿಘ್ನೇಶ್ ಶಿಶಿರ್ ಅವರು ಹೇಳ್ತಿರೋದೀಗ ಬ್ರಿಟಿಷ್ ಸರ್ಕಾರದಿಂದ ರಾಹುಲ್ ಗಾಂಧಿಯವರ ಪಾಸ್ಪೋರ್ಟ್ ಡೀಟೇಲ್ಸ್ ಸಿಕ್ಕಿದೆ ಮತ್ತು ಭಾರತ ಸರ್ಕಾರದಿಂದ RTI ಅಡಿಯಲ್ಲಿ ಹಲವಾರು ಮಹತ್ವದ ದಾಖಲೆಗಳು ಸಿಕ್ಕಿವೆ, ಫಾರಿನ್ ವಿಡಿಯೋ ಸಿಕ್ಕಿವೆ, ಎಲ್ಲವನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಇದು ಬಹಳ ಗಂಭೀರ ಪ್ರಕರಣ ಅಂತ. ऑलरेडी ये केस में प्रवर्तन निर्देशनालय ED और सेंट्रल ब्यूरो ऑफ इन्वेस्टिगेशन भी पहले से ही जांच कर रही है. बहुत गंभीर स्वरूप का मामला है. भारत के राजनीति के पहले बार ऐसा हुआ कि कोई विदेशी नागरिक हमारे सांसद में कम से कम लगभग 20 साल से बैठे हैं, तो सबसे बड़ा प्रकरण है और कई दिनों में इसमें बहुत जल्दी सुनवाई हो जाएगी और सुनवाई होते ही फैसला भी सुनाया जाएगा. इसमें बहुत सारे क्रूशियल एविडेंसेस हैं, बहुत सारे एलिगेशन हैं. पासपोर्ट तो एक इशू है ही है और सीरीज ऑफ ऑफेंसेस हैं उन्होंने कमिट किए हैं. फिलहाल तो कोर्ट ने आर्ग्यूमेंट सुनने के बाद पुलिस रिपोर्ट मंगाई है. आगे की सुनवाई होने के बाद FIR दर्ज करेगी कोर्ट या तो फिर समनिंग ऑर्डर इशू करेगी. आगे की प्रोसीडिंग हम आपको बताएं. हमने विशेष MP MLA को ಒಂದು ಕಡೆ ರಾಹುಲ್ ಗಾಂಧಿಯವರ ವಿರುದ್ಧ ದೇಶದ್ರೋಹ, ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನುವ ಕೇಸ್ ನಡೀತಿರುವಾಗಲೇ ಮತ್ತೊಂದು ಕಡೆ ಮೋದಿ ದೇಶದ್ರೋಹಿಗಳು ಅಂತ ಗುಡುಗಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ನೋಡಿ, ದೇಶದ್ರೋಹಿಗಳಿಂದ ನುಸುಳುಕೋರರಿಗೆ ರಕ್ಷಣೆಯಾಗ್ತಿದೆ. ಹಿಂದೆ ಅಕ್ರಮ ವಲಸಿಗರಿಗೆ ಕೈನೇ ರಕ್ಷಣೆ ಕೊಟ್ಟು ಈ ದೇಶಕ್ಕೆ ಸಂಚಕಾರ ತಂದಿಟ್ಟಿತ್ತು, ಈಗ ಅದನ್ನು ನಾವು ಸರಿ ಮಾಡ್ತಿದ್ದೀವಿ ಅಂತ. ಅಂದರೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಸುತ್ತ ಈಗ ದೇಶದ್ರೋಹದ ವಿಚಾರವೇ ಗಿರುಕಿ ಹೊಡಿತಿದೆ. ಇವರು ವಿದೇಶಕ್ಕೆ ಹೋಗಿಯೂ ದೇಶಕ್ಕೆ ದ್ರೋಹ ಮಾಡ್ತಾರೆ ಅಂತ ಆರೋಪ ಮತ್ತು ಕೇಸು. ಮತ್ತೊಂದು ಕಡೆ ದೇಶದ ಒಳಗಡೆ ಆಡಳಿತ ಇರುವಾಗಲೂ ಕಾಂಗ್ರೆಸ್ಸು ವಿದೇಶಿಯರಿಗೆ ಮಣೆ ಹಾಕಿ ಎಂಥ ಅನ್ಯಾಯ ಮಾಡಿತ್ತು ಅನ್ನೋ ಸ್ಫೋಟಕ ವಿಚಾರ ತೆರೆದಿಟ್ಟಿದ್ದಾರೆ. ಈ ಹಿಂದೆ ಅಸ್ಸಾಂನಲ್ಲಿ ಭೂಮಿ ಅತಿಕ್ರಮಣ ಮಾಡಿಕೊಂಡ ಅಕ್ರಮ ವಲಸಿಗರಿಗೆ
ಕಾಂಗ್ರೆಸ್ಸೇ ರಕ್ಷಣೆ ಕೊಟ್ಟಿತ್ತು. ಇಂತಹ ಅಕ್ರಮ ವಲಸಿಗರನ್ನು ಒಳಗಡೆ ತಂದು ದೇಶ ಒಡೆಯುವ, ದೇಶಕ್ಕೆ ಇಲ್ಲಿ ಒಳಗಡೆ ಗಲಾಟೆ ಕಡಿಮೆ ಆಯಿತಾ ಈಶಾನ್ಯ ಭಾರತದಲ್ಲಿ, ಅಲ್ಲಿ ಮಣಿಪುರದ ಸಮಸ್ಯೆ, ಈಗ ಪ್ರೊಟೆಸ್ಟ್ ಮಾಡ್ತಾರೆ ಮೋದಿ ಫೇಲ್ಯೂರ್ ಅಂತ, ಬಟ್ ಒಳಗಡೆ ಕೂರಿಸ್ಕೊಂಡಿದ್ಯಾರು? ಅಂಥವರ ಹುನ್ನಾರದಿಂದನೇ ಆಗೋದಾ? ಇಂತಹ ಅಕ್ರಮ ವಲಸಿಗರನ್ನು ಹೊರಹಾಕೋದಕ್ಕೆ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡಿದೆ. ಅಂತಹ ವಲಸೆ ತಡೆಯೋದಕ್ಕೆ ಸರ್ಕಾರ ಬಹಳ ಗಂಭೀರ ಕ್ರಮಗಳನ್ನು ಕೈಗೊಳ್ತಿದೆ. ಆದರೆ ಕೆಲವು ದೇಶದ್ರೋಹಿಗಳು ಅವರನ್ನು ರಕ್ಷಣೆ ಮಾಡೋಕೆ ನೋಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಕಾಂಗ್ರೆಸ್ನ ಸಿದ್ಧಾಂತದಲ್ಲಿಯೇ ವಿರೋಧ ಆಯಿತು. ಅಸ್ಸಾಂನ ಗುರುತಿಗೆ, ರಕ್ಷಣೆಗೆ ಧಕ್ಕೆ ತರುವಂತಹ ನುಸುಳುಕೋರರು ನಮ್ಮ ಭೂಮಿಯನ್ನು, ನೆಲವನ್ನು ಕಬಳಿಸ್ಕೊಂಡಾಗ ಕಾಂಗ್ರೆಸ್ಸೇ ಮುಂದೆ ನಿಂತು ಅವರಿಗೆ ರಕ್ಷಣೆ ಕೊಟ್ಟಿತ್ತು. ದೇಶದ ಭದ್ರತೆಗೆ ಅಪಾಯವನ್ನು ತಂದಿಟ್ಟಿತ್ತು. ಅದು ಇಲ್ಲಿ ತನಕನೂ ಮುಂದುವರ್ಕೊಂಡು ಬಂದಿದೆ. ಈ ತಪ್ಪುಗಳನ್ನು ನಾವು ಸರಿಪಡಿಸ್ತಿದ್ದೀವಿ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಈಶಾನ್ಯ ರಾಜ್ಯಗಳಿಗೆ ಮಾಡಿದ ಅನ್ಯಾಯವನ್ನು BJP ಸರ್ಕಾರ ಈಗ ಸರಿಪಡಿಸ್ತಾ ಇದೆ. ಇದೀಗ ಕೇಂದ್ರ ರಾಜ್ಯದ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿದೆ ಮತ್ತು ನುಸುಳುಕೋರರಿಗೆ ಹೆಡೆಮೊರಿ ಕಟ್ಟಲಾಗ್ತಿದೆ ಅಂತ ನಿನ್ನೆ ಗುಡುಗಿದ್ದಾರೆ ಮೋದಿ. ವೆಸ್ಟ್ ಬೆಂಗಾಲಲ್ಲಿ ಮಮತಾ ವಿರುದ್ಧ ಮತ್ತು ಕಾಂಗ್ರೆಸ್ನ ವಿರುದ್ಧ ಈ ವಿದೇಶಿ ಪ್ರಜೆಗಳಿಗೆ, ನುಸುಳುಕೋರರಿಗೆ ವೋಟ್ ಬ್ಯಾಂಕ್ಗೋಸ್ಕರ ಮತ್ತು ವಿವಿಧ ಕಾರಣಗಳಿಗೋಸ್ಕರ ಎಂತೆಂಥ ರಕ್ಷಣೆಯನ್ನು ಕೊಟ್ಟುಕೊಂಡು ಬಂದಿದ್ದಾರೆ ಇತಿಹಾಸದಲ್ಲಿ ಇವರು ಅಂತ. ಇದೇ ಹೊತ್ತಲ್ಲಿ ರಾಗ ವಿರುದ್ಧ ದೇಶದ್ರೋಹದ ಪ್ರಕರಣ ಕೂಡ ಈಗ ನಡೀತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.